ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ ನಿಮ್ಗಳಿಗೆ ಏನಪ್ಪ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗಿದೆ. ಆದರೆ ನೀವು ನಾಳೆಗೆ ಕನ್ಫರ್ಮೇಷನ್ಸ್ ನಾಳೆಯಿಂದ ತಿಳ್ಕೊರಿ. ಅದು ನಾಡಿದ್ದು ಬಿ ಫಾರ್ಮಾ ಡಿ ಮತ್ತು ಅಲೈಡ್ ಸೈನ್ಸು, BPT, BSc ನರ್ಸಿಂಗ್ ಎಲ್ಲರೂ ಕೂಡ ಒಂದೊಂದು ದಿನ ಅಷ್ಟೇ ವ್ಯತ್ಯಾಸ ಇರುವಂಥದ್ದು. ನಾಳೆಯಿಂದ ಏನಾಗುತ್ತೆ ಅಂತಂದರೆ ನಮ್ಮ HSನ ವಿದ್ಯಾರ್ಥಿಗಳು ಮತ್ತು BPT ವಿದ್ಯಾರ್ಥಿಗಳು ಟ್ರೈ ಮಾಡ್ತಿರ್ಬೋದು, ಅವ್ರಿಗೂ ಕೂಡ ಚಾಯ್ಸ್ಗಳು ಬರ್ತವೆ. ಸೊ ಈ ಸಂದರ್ಭದಲ್ಲಿ ನಿಮಗೆ ಫೀಸ್ ಜಾಸ್ತಿ ಕೇಳ್ತಾ ಇದ್ದಾರೆ ಅಂತಂದರೆ, ಸೊ ನೀವು ಸಿಂಪಲ್ಲಾಗಿ ಏನಪ್ಪ ಅಂದರೆ KEಗೆ ನೀವು ಕಂಪ್ಲೀಟ್ ಮಾಡ್ಬೋದು. ನಾನು ಇದರ ಬಗ್ಗೆ ನಿಮಗೆ ಸುಮಾರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಿನ್ನೆ ಆಗಲೇ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ನಿಮಗೆ, ಫೀಸ್ ಜಾಸ್ತಿ ಕೇಳ್ತಾ ಇದ್ದಾರೆ ಹುಷಾರು ಅಂತೇಳಿ. ಆದರೂ ಕೂಡ ನನಗೆ ನನ್ನ ಒಂದು ಹಳೆಯ ಸಬ್ಸ್ಕ್ರೈಬರ್ ಅಭ್ಯರ್ಥಿಗಳು ಕಾಮೆಂಟ್ ಹಾಕಿದ್ದಾರೆ. ಅದು ನಮಗೆ ಓದಿ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಇದೊಂದು ಕಾಮೆಂಟ್ ಇದೆ, ಇದು ನೋಡಿ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಮತ್ತು ನಾನು ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೇನೆ. ಯಾಕಂತಂದರೆ ಇವರು ನಮಗೆ ಒಂದು ಮಾಹಿತಿ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಈಗ ಫೀಸ್ ಸಲುವಾಗಿ ಸಫರ್ ಆಗ್ತಾ ಇದ್ದಾರೆ ಅವರಿಗೆ ತುಂಬ ಯೂಸ್ಫುಲ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಮಗೆ ಕಾಮೆಂಟ್ ಹಾಕಿದ್ದಕ್ಕೆ ಇದು ಭಾಳಷ್ಟು ಅಭ್ಯರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಇವರು, ಸರ್ ನಮ್ಮ ಮಗಳದು ಕಳೆದ ವರ್ಷ ಬ್ಯಾಚ್ BPT ನಾವು ಕೂಡ ನಿಮ್ಮ ವಿಡಿಯೋಸ್ ಫಾಲೋ ಮಾಡ್ತಾ ಇರೋದ್ರಿಂದ ಸೀಟ್ ಸಿಕ್ಕಿದೆ. ಸೇಮ್ ನಮಗೂ ಕೂಡ ಫೀಸ್ ಜಾಸ್ತಿ ಕೇಳಿದರು. ಓಕೆ, ಸೊ ನಾನು KE ಕಂಪ್ಲೇಂಟ್ ಮಾಡಿದೆ. ನನಗೆ ಜಡ್ಜ್ ಹಿಯರಿಂಗ್ ಮಾಡಿ ಗೋರ್ಮೆಂಟ್ ಫೀಸ್ ಕಟ್ಟೋ ಥರ ಜಡ್ಜ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಇವರೇನು ಕಾಮೆಂಟ್ ಹಾಕಿ ಟೋಟಲ್ ಅಂತಂದ್ರೆ, ಸೊ ಹಿಂದಿನ ವರ್ಷದಲ್ಲಿ ಇವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಇವರಿಗೆ BPT ಸೀಟ್ ಸಿಕ್ಕಿತ್ತು. ಆದರೆ ಅಲ್ಲಿ ಕಾಲೇಜಿಗೆ ಹೋದಾಗ ಇವರಿಗೆ ಹೈ ಫೀಸನ್ನು ಹೇಳಿಬಿಟ್ರು. ಹೇಳಿದ್ದಕ್ಕೆ ಇವ್ರು ಏನು ಮಾಡಿದ್ರು, KEಗೆ ಕಂಪ್ಲೇಂಟ್ ಕೊಟ್ಟರು. ಓಕೆ, KE ಕಂಪ್ಲೇಂಟ್ ಕೊಟ್ಟ ಮೇಲೆ ಅಲ್ಲಿ ಏನಿದಾರೆ ಅಂತಂದರೆ ರಿಟೈರ್ಡ್ ಇರುವಂಥ ಜಡ್ಜ್ ಇರ್ತಾರಲ್ಲ ಆ ಕಮಿಟಿ ಒಳಗಡೆ, ಅವ್ರು ಏನು ಮಾಡಿದಾರೆ ಅಂದರೆ ನಿಮ್ಮ ಪ್ರಾಬ್ಲಮನ್ನು ಕೇಳಿಕೊಂಡು ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ನಿರ್ಧಾರ ಕೊಡ್ತಾರೆ. ನೋಡಿ, ಆ ಕಾಲೇಜ್ಗಳಿಗೆ ಅನೌನ್ಸ್ಮೆಂಟ್ ಮಾಡ್ತಾರೆ, ಏನಪ್ಪ ಅಂದರೆ ಈ ವಿದ್ಯಾರ್ಥಿಗಳು ನೀವು ಜಾಸ್ತಿ ಫೀಸ್ ತೊಗೊಳಕ್ಕೆ ಹೋಗಬೇಡ್ರಿ ಅಂಥೇಳಿ ಒಂದು ಜಜ್ಮೆಂಟನ್ನು ಕೊಡ್ತಾರೆ. ಅದಕ್ಕೆ ತಕ್ಕಂತೆ ಇವರು ಏನು ಮಾಡಿದ್ದಾರೆ, ತಮ್ಮ ಮಗಳದ್ದು ಜಜ್ಮೆಂಟನ್ನು ತೊಗೊಂಡು ಕಡಿಮೆ ಫೀಸಲ್ಲಿ ಇವಾಗ ಎಜುಕೇಷನ್ ಮಾಡ್ತಾಯಿದ್ದಾರಂತೆ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಭಾಳಷ್ಟು ವಿದ್ಯಾರ್ಥಿಗಳು ಅನುಕೂಲವಾಗಲಿ ಅಂಥೇಳಿ, ಯಾಕಂದರೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಆದರೆ ಇದು ನನಗೆ ತುಂಬ ಏನಪ್ಪ ಅಂತಂದರೆ ಯೂನಿಕ್ ಕಾಮೆಂಟ್ ಅನ್ನಿಸ್ತು. ಪ್ಲಸ್ ಇದು ಬೇರೆ ವಿದ್ಯಾರ್ಥಿಗಳು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೇನೆ. ಸೊ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೋ ಗೊತ್ತಿಲ್ಲ, ನೀವು ಯೂಸ್ ಮಾಡ್ಕೊಳ್ರಿ. ಯಾಕಂತಂದರೆ ಇದರ ಬಗ್ಗೆ ಮಾನ್ಯ ನಿರ್ದೇಶಕರು ಕೂಡ ಏನು ಹೇಳ್ತಾರೆ ಅದನ್ನು ಕೂಡ ಒಂದ್ಸಲ ಕೇಳ್ಕೊಂಬಿಡ್ರಿ. ನಿಮಗೆ ಯಾರಾದರೂ ಹೆಚ್ಚಿಗೆ ಫೀಸ್ ಕೇಳಿದ್ರೆ ನೀವು ಅದಕ್ಕೆ ಒಂದು ಕಮಿಟಿ ಇದೆ KE ಆಫೀಸ್ ಒಳಗಡೆ, ಅವ್ರಿಗೆ ನೀವು ಕಂಪ್ಲೇಂಟ್ ಮಾಡ್ಬೋದು. ಅದನ್ನು ಕೂಡ ನೀವು ಕೇಳ್ಕೊಂಬಿಡಿ, ಮತ್ತು ಹೆಚ್ಚಿಗೆ ಫೀಸನ್ನು ಪೇ ಮಾಡೋಕ್ಕೆ ಹೋಗಬೇಡಿ. ಓಕೆ, ಯಾರೆಲ್ಲ ನೀವು ಸುಮ್ಮನೆ ನಮ್ಗೆ ಗೊತ್ತಿರಲಿಲ್ಲ ಸರ್, ನಮಗೆ ಅನ್ಯಾಯವಾಗಿದೆ, ನಮ್ಗೆ ಮೋಸ ಆಗಿದೆ, ನಮ್ಗೆ ಗೊತ್ತಿಲ್ಲ, ನಮ್ಮ ಪಪ್ಪಾಜಿಗೆ ಐಡಿಯಾ ಬರಲಿಲ್ಲ ಅಂಥವ್ರುಗಳಿಗೆ ಹೇಳ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ ನಿಮ್ಮಲ್ಲಿ ಟೈಮ್ ಇದೆ, 5-6 ದಿನ ಟೈಮ್ ಕೊಟ್ಟಿರ್ತೀರಿ, ಕಾಲ್ ಮಾಡಿ ಕಂಪ್ಲೀಟ್ ಮಾಡ್ಬೋದು, ಅಥವಾ ಹೋಗಿ ನೀವು ಅಲ್ಲಿ ಕಂಪ್ಲೀಟ್ ಮಾಡ್ಬೋದು. ಬೆಂಗಳೂರಿಗೆ ಕಾಲು ಮಾಡಿ ಕಂಪ್ಲೀಟ್ ಮಾಡ್ಬೋದು. ಓಕೆ, ಕೇಳಿ ಏನು ಹೇಳ್ತಾರೆ ಅಂತೇಳಿ. ಕಾಲೇಜಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಎಲ್ಲ ಫೀಸ್ ಅಂತೇಳಿ ನಮಗೆ ಕೇಳ್ತಾರೆ ಅಂತೇಳಿ ನೋಡಿ. ಅವರು ಯಾವುದು ಸ್ಕಿಲ್ ಲ್ಯಾಬು ಅಥವಾ ಸಣ್ಣ ಪುಟ್ಟದ್ದು ತುಂಬಾ ಮೀಗರ್ ಅಮೌಂಟ್ ಅನ್ನ ಅವರು ಅಧಿಕೃತವಾಗಿ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿರ್ತಾರೆ. ಆದ್ರೆ ನೀವು ರಿಸರ್ಚ್ ಮಾಡಿದ್ರಿ, ನಾವೆಲ್ಲಿ ವಿಚಾರಿಸಿದ್ರಿ, ನೋ, ನೀವು ಚಿಂತೆ ಮಾಡಬೇಡಿ. ಇವತ್ತು ಇಂಜಿನಿಯರಿಂಗ್ ಇರ್ಲಿ, ಮೆಡಿಕಲ್ ಇರ್ಲಿ, ಯಾವುದೇ ಕೋರ್ಸ್ಗಳಿಗಿರ್ಲಿ, ಫೀಸ್ ರೆಗ್ಯುಲೇಷನ್ ಕಮಿಟಿ ಅಂತೇಳಿ ಒಂದು ಕಮಿಟಿ ಇದೆ. ಜಸ್ಟಿಸ್ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಆ ಒಂದು ಕಮಿಟಿಯ ಮುಖ್ಯಸ್ಥರಾಗಿರ್ತಾರೆ. ದಯಮಾಡಿ ನೀವು ಯಾವ್ದಾದ್ರು ಕಾಲೇಜಲ್ಲಿ ಅಡ್ಮಿಷನ್ ಸಂದರ್ಭದಲ್ಲಿ ನಿಮಗೆ ಹೆಚ್ಚುವರಿ ಡೊನೇಷನ್ ಅನ್ನ ಕೇಳ್ತು ಅಂತಂದ್ರೆ ನೀವು ಆ ಕಮಿಟಿಗೆ ದೂರನ್ನು ಕೊಡಬಹುದು. ಆ ಕಮಿಟಿ ನಮ್ಮ ಕಚೇರಿಯಲ್ಲೇನೆ ಕಾರ್ಯನಿರ್ವಹಿಸುತ್ತೆ.